ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಪರಿಣಾಮ ಒಂದು ಹೊನ್ನಾವರ ಭಾಗ ಏನಿದೆ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ. ಆ ಭಾಗದಿಂದ ಬೆಂಗಳೂರಿಗೆ ಸಂಚಾರ ಮಾಡುವಂತಹ ರಸ್ತೆ ದೊಡ್ಡ ಪ್ರಮಾಣದಲ್ಲೇ ಗುಡ್ಡ ಕುಸಿತ ಆಗಿದೆ. ಪರಿಣಾಮ ವೆಹಿಕಲ್ಗಳು ಮೂವ್ ಆಗ್ಲಿಕ್ಕೆ ಆಗಲ್ಲ, ಮತ್ತೆ ಒಂದೇ ಕಡೆ ಹೋಗಬೇಕು. ಅಲ್ಲೇನು ಟೂ ವೇ ಅನ್ನುವಂಥದ್ದಿಲ್ಲ. ಈಗ ಇದು ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಪರಿಣಾಮ ಜನ ಯಾವ ರೀತಿಯ ಸಮಸ್ಯೆನ ಅನುಭವಿಸ್ತಾ ಇದ್ದಾರಂತೆ. ಮತ್ತು ಹೊನ್ನಾವರ ಭಾಗದಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ಈ ರೀತಿಯ ಲ್ಯಾಂಡ್ ಸ್ಲೈಡಿಂಗ್ ಅನ್ನ ನೋಡ್ತಲೇ ಇರ್ತೀವಿ. ಅಲ್ಲಲ್ಲಿ ಗುಡ್ಡ ಕುಸಿತಗಳಾಗುವಂಥದ್ದನ್ನ ಈಗ ಅದನ್ನ ತೆರವು ಮಾಡೋ ತನಕ ಅಲ್ಲ, ಈ ಕಡೆ ಭಾಗದಲ್ಲಿದ್ದವರು ಇಲ್ಲೇ, ಆ ಕಡೆ ಭಾಗದಲ್ಲಿದ್ದವರು ಅಲ್ಲೇ, ಯಾವ ವೆಹಿಕಲ್ ಕೂಡ ಮೂವ್ ಆಗ್ಲಿಕ್ಕೆ ಆಗಲ್ಲ. ಒಂದು ಭಾಗದಲ್ಲಿ ತಪ್ತು ಅನ್ನೋ ಅಷ್ಟೊತ್ತಿಗೆ, ಒಂದು ಭಾಗದಲ್ಲಿ ತೆರವು ಮಾಡಿದ್ರು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಗುಡ್ಡ ಕುಸಿತಗಳು ಉಂಟಾಗ್ತದೆ. ಹೊನ್ನಾವರದಲ್ಲಿ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿಯನ್ನ ಜನ ಅನುಭವಿಸ್ತಾ ಇರ್ತಾರೆ. ಅದರಲ್ಲೂ ದೊಡ್ಡ ದೊಡ್ಡ ವೆಹಿಕಲ್ಗಳು, ಈ ಚಿಕ್ಕ ದಾರಿ ಇದ್ದಿದ್ದಕ್ಕೆ ಬೈಕ್ಗಳು ಓಡಾಡ್ತಾ ಇದೆ. ಇನ್ನು ಕಾಫಿನಾಡಿಗೆ ಈಗ ಚಿಕ್ಕಮಗಳೂರು ಭಾಗಕ್ಕೆ ಹೋಗೋಣ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಓಕೆ, ಹಾಸನಕ್ಕೆ ಹೋಗೋದಾದ್ರೆ ಹಾಸನದ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಪರಿಣಾಮ ಹಾಸನದ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು, ಇದೀಗ ಹೇಮಾವತಿ ಜಲಾಶಯಕ್ಕೆ 14,27,000 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರ, ಆಲೂರು, ಬೇಲೂರು ಹಾಗೂ ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು 5 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಸಹ ಘೋಷಣೆ ಮಾಡಲಾಗಿದೆ. ಮತ್ತೊಂದೆಡೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಜಿಲ್ಲೆ ಜೀವನದಿ ಹೇಮಾವತಿಗೆ ಒಳಹರಿವಿನಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ತಾಲೂಕಿನ ಗೊರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ. 37.103 ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂತಹ ಜಲಾಶಯದಲ್ಲಿ ಸದ್ಯ 23 TMC ನೀರು ಸಂಗ್ರಹವಾಗಿದೆ. ಕಳೆದ ವರ್ಷ ಬರಗಾಲದಿಂದಾಗಿ ಇಡೀ ಜಲಾಶಯ ಸಂಪೂರ್ಣವಾಗಿ ಬರಿದಾಗಿತ್ತು. ಇದರ ಮಧ್ಯೆ ತಮಿಳುನಾಡು ಹಾಗೂ ರೈತರ ಬೆಳೆಗಳಿಗೆ ನೀರು ಹರಿಸಿದ್ರಿಂದ ಕುಡಿಯ ನೀರಿಗೂ ಸಹ ಸಮಸ್ಯೆ ಉಂಟಾಗಿತ್ತು. ಆದರೆ ಇದೀಗ ಸುರಿತಾ ಇರತಕ್ಕಂತಹ ಪುನರ್ವಸು ಮಳೆಯ ಅಬ್ಬರದಿಂದ ದಿನೇ ದಿನೇ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆ ಆಗ್ತಿದೆ. ಹೇಮಾವತಿ ಬರಿದೇ ಏನಾಗಿತ್ತು, ಇದೀಗ ಸಂಪೂರ್ಣವಾಗಿ ನೀರು ಸಂಗ್ರಹವಾಗ್ತಿರೋದ್ರಿಂದ ಜಿಲ್ಲೆಯ ಜನರಿಗೆ ಹಾಗೂ ರೈತರಿಗೆ ಖುಷಿಯನ್ನು ತಂದಿದೆ. ಅಲ್ಲದೆ ಇನ್ನು 3-4 ದಿನಗಳ ಕಾಲ ಮಳೆ ಸುರಿಯುವ ಸಾಧ್ಯತೆಯಿಂದ ಈ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಹೇಮಾವತಿ ಜಲಾಶಯ ಭರ್ತಿಯಾದರೆ ಹಾಸನ ಮಾತ್ರವಲ್ಲದೆ ಮೈಸೂರು, ತುಮಕೂರು, ಮಂಡ್ಯ ಭಾಗದ ರೈತರುಗಳಿಗೂ ಸಹ ಬೆಳೆಗಳಿಗೆ ನೀರನ್ನು ಹರಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಬಾರಿ ಮಳೆ ಆರಂಭದಲ್ಲೇ ಉತ್ತಮವಾಗಿ ಬರ್ತಾ ಇರೋದ್ರಿಂದ ರೈತರಿಗೆ ಸಂತಸವನ್ನು ತಂದೊಡ್ಡಿದೆ. ಮತ್ತೊಂದೆಡೆ ಜಿಲ್ಲೆಯಲ್ಲಿ ಸುರಿತಾ ಇರ್ತಕ್ಕಂತಹ ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಯೂ ಸಹ ಉಂಟಾಗ್ತಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ 3 ದಿನಗಳ ಕಾಲ ಒಳಹರಿವಿನಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಗೊರೂರು.